ನಮಸ್ತೆ ಏಂಜಲ್ಸ್. ಇವತ್ತು ನಾವು ನಮ್ಮ ಪ್ರೀತಿ ಪಾತ್ರರಿಂದ ಏನು ಸಂದೇಶವನ್ನು ಪಡ್ಕೊತಾ ಇದ್ದೀವಿ, ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಯಾವ ರೀತಿಯ ಭಾವನೆ ಇದೆ, ಅವರು ನಮ್ಮನ್ನು ಎಷ್ಟು ಇಷ್ಟಪಡ್ತಾರೆ, ಇನ್ನಷ್ಟು ವಿಷಯಗಳನ್ನು ಅವ್ರ ಮನಸ್ಸಿನಲ್ಲಿರುವಂಥದ್ದನ್ನು ನಮಗೆ ಹೇಳ್ದಿರೋ ಇರೋವಂಥದ್ದನ್ನು ಇವತ್ತು ನಾವು ತಿಳ್ಕೊತಾ ಇದ್ದೀವಿ. ಫೈಲ್ ನಂಬರ್ 1 ಈ ಗೊಂಬೆಯನ್ನು ಇಟ್ಕೊಂಡಿದ್ದೀನಿ. ಫೈಲ್ ನಂಬರ್ 2 ಇದನ್ನು ಇಟ್ಕೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ತಗೊಳ್ಬಹುದು. ಒಂದೆರಡು ನಿಮಿಷ ಪ್ರೇಯರ್ ಮಾಡಿ ನಿಮ್ಗೆ ಯಾವುದು ಮನಸ್ಸಿಗೆ ತುಂಬ ಇಷ್ಟ ಆಗ್ತಾಯಿದೆ ಆ ಫೈಲನ್ನು ಆರಿಸ್ಕೊಳ್ಳಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2. ಈಗ ಫೈಲ್ ನಂಬರ್ 1ಅನ್ನು ನಾವು ಗಮನಿಸ್ತಾ ಹೋಗ್ತೀವಿ, ರೀಡಿಂಗನ್ನು ಮಾಡ್ತಾ ಹೋಗ್ತೀವಿ. ನಿಮ್ಮ ಪ್ರೀತಿ ಪಾತ್ರರಿಂದ ಏನು ಸಂದೇಶ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗಾಗಲೇ ನಾನು ಕಾರ್ಡ್ಸನ್ನು ಶಫಲ್ ಮಾಡಿ ಇಟ್ಟಿದ್ದೀನಿ. ನೀವು ಸಹ ಪ್ರಾರ್ಥಿಸಿ, ಒಳ್ಳೆಯ ಉತ್ತರ ಬರಲಿ, ಏನೇನು ನಮಗೆ ಜೀವನಕ್ಕೆ ಒಳ್ಳೆಯದು ಆ ವಿಷಯಗಳು ನಮಗೆ ಸಿಗಲಿ ಅನ್ನೋದನ್ನು, ಅವ್ರ ಮನಸ್ಸಿನಲ್ಲಿರೋದು ಸತ್ಯವಾದ ಮಾತುಗಳು ನಮಗೆ ಸಿಗಲಿ ಅಂತ ಪ್ರಾರ್ಥಿಸ್ತಾ ನಾವು ಆ ವ್ಯಕ್ತಿಯನ್ನು ನೆನಪಿಸ್ಕೊಳ್ಳಿ. ನೀವು ಸಂದೇಶಗಳನ್ನು ಪಡ್ಕೋತಾ ಹೋಗ್ತೀರಾ. ಮನಸ್ಫೂರ್ತಿಯಾಗಿ ಅವರ ಮನಸ್ಸಿನಲ್ಲಿ ಏನಿದೆ, ಅವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಇನ್ನಷ್ಟು ಅವರ ಮನಸ್ಸಿನಲ್ಲಿ, ಆಳವಾದ ಮನಸ್ಸಿನಲ್ಲಿ ಇನ್ನೇನಿರಬಹುದು ಅನ್ನೋದನ್ನು ತಿಳ್ಕೊತಾ ಹೋಗ್ತೀವಿ. ಎಲ್ಲರೂ ಭಗವಂತನಲ್ಲಿ ಪ್ರಾರ್ಥಿಸಿದ್ದೀರಾ? ಇಲ್ಲ ಒಳ್ಳೆಯ ಕಾರ್ಡ್ಸೇ ಬರ್ತಾ ಇದೆ. ಹಾಗೆ ಯಾವ ದೇವರ ಆಶೀರ್ವಾದ ನಿಮ್ಮಿಬ್ಬರ ಮೇಲಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅರ್ಧನಾರೀಶ್ವರ ತತ್ವ ಎಷ್ಟು ಸುಂದರವಾದದ್ದು. ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ. ಬುದ್ಧ ದೇವರು ಬಂದಿದ್ದಾರೆ. ಇವರೆಲ್ಲರ ಆಶೀರ್ವಾದ ನಿಮ್ಮ ಪ್ರೀತಿಗೆ ಇದೆ. ಹಾಗೆಯೇ ಇನ್ನಷ್ಟು ಆಳವಾಗಿ ನಾವು ಅರ್ಥೈಸ್ಕೊಳ್ಳೋದಕ್ಕೆ ಗುರುಗಳ ಆಶೀರ್ವಾದದ ಮಾತನ್ನು ಸಹ ಕೇಳಿಸ್ಕೊಳ್ಳೋಣ. ಈಗ ಅವರ ಮನಸ್ಸಿನಲ್ಲಿ ಇರುವಂತಹ ನಿಮ್ಮ ಬಗ್ಗೆಗಿನ ಪ್ರೀತಿ, ಅವರ ಮಾತುಗಳು, ಅದನ್ನು ಕೇಳಿಸ್ಕೊಳ್ತಾ ಹೋಗ್ತೀವಿ. ನಿಮ್ಮ ಪ್ರೀತಿ ಪಾತ್ರರ ಮನಸ್ಸು ವಾಟರ್ ಎಲಿಮೆಂಟ್, ಅಂದರೆ ಅವರು ಭಾವನೆಗಳು ಜಾಸ್ತಿ ಅವರಲ್ಲಿದೆ, ಅಂದರೆ ಎಲ್ಲದಕ್ಕೂ ಸೂಕ್ಷ್ಮ ಜಾಸ್ತಿ ಅವರು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ಅವರು ಭಾವನಾತ್ಮಕವಾಗಿ ನಿಮಗೆ ತುಂಬ ಚೆನ್ನಾಗಿ ಸ್ಪಂದಿಸುವಂತಹ ಮನಸ್ಥಿತಿ ಉಳ್ಳವರು. ಮತ್ತು ನಿಮ್ಮನ್ನು ಯಾವಾಗಲೂ ಅಷ್ಟೇ ಜೀವನದಲ್ಲಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ನೀವು ವಿನ್ ಆಗಬೇಕು ಅಂತ ಇಷ್ಟಪಡುವಂಥ ವ್ಯಕ್ತಿ ಅವರು. ನಿಮ್ಮನ್ನು ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದನ್ನು ಬಯಸಿ ನಿಮ್ಮನ್ನು ಮುಂದೆ ತೊಗೊಂಡೋಗುವಂಥ ವ್ಯಕ್ತಿತ್ವ ಅವ್ರದ್ದು. ನಿಮ್ಮನ್ನು ಎಲ್ಲದರಲ್ಲೂ ಗೆಲ್ಲಿಸಬೇಕು ಅನ್ನೋಂತಹ ಮನಸ್ಥಿತಿಯಲ್ಲಿ ಇರ್ತಾರೆ. ಯಾವಾಗಲೂ ಅಷ್ಟೇ ನೋಡಿ, 9 ಆದಮೇಲೆ 10 ಅಂತಂದರೆ ನಿಮ್ಮನ್ನು ಯಾವಾಗಲೂ ಗೆಲುವಿನ
ಒಂದು ಹೆಜ್ಜೆ ಹಿಂದಿನ ಜಾಗದಲ್ಲಿ ನೀವಿದ್ದರೆ ನಿಮ್ಮನ್ನು ಪೂರ್ತಿಯಾಗಿ ಗೆಲ್ಲಿಸುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅವರು. ಅಷ್ಟು ನಿಮ್ಮನ್ನು ಇಷ್ಟಪಡ್ತಾರೆ. ಅವರು ಯಾವಾಗಲೂ ನಿಮ್ಮನ್ನು ಪ್ರೀತಿಸೋ ವಿಷಯದಲ್ಲಿ, ನಿಮ್ಮನ್ನು ಇಷ್ಟಪಡೋ ವಿಷಯದಲ್ಲಿ, ಮತ್ತು ನೀವೇನು ಲಕ್ಸುರಿಯಾಗಿ ಬದುಕೋದಕ್ಕೆ, ಆರಾಮಾಗಿ ಬದುಕೋದಕ್ಕೆ ನಿಮ್ಗೆ ಏನು ಬೇಕೋ ಅಂಥದ್ದನ್ನು ಮಾತ್ರ ಅವರು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಯಾವಾಗ ನೀವಿಬ್ಬರು ಒಟ್ಟಿಗೆ ಬದುಕೋದಕ್ಕೆ ಶುರು ಮಾಡಿದ್ರಿ, ಅಥವಾ ಇಬ್ರಿಗೂ ಪರಿಚಯ ಆಯಿತು, ಅಥವಾ ಮುಂದೆ ನಿಮ್ಮ ಸೋಲ್ಮೇಟ್ ಸಿಕ್ಕೋ ವ್ಯಕ್ತಿ ಆಗಿದ್ರು ಕೂಡ ಅವರು ಕೂಡ ಇದೇ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಅದೇ ರೀತಿ ನೀವು ಅಫರ್ಮೇಷನನ್ನು ಮಾಡ್ತಿದ್ದೀರಾ. ಹಾಗಾಗಿ ಒಳ್ಳೆಯ ದಾರಿಯಲ್ಲಿ ನಡೆಯುತ್ತಿದ್ದೀರಾ. ನೀವು ಒಳ್ಳೆಯ ದಾರಿಲಿ ಅಂದರೆ ಯಶಸ್ವಿ ವ್ಯಕ್ತಿ ಆಗಬೇಕು, ಎಲ್ಲದರಲ್ಲೂ ನೀವು ಗೆಲುವನ್ನು ಸಾಧಿಸಬೇಕು ಅನ್ನೋದು ಅವರ ಮನಸ್ಥಿತಿ. ಅವರು ನಿಮಗೆ ಎಲ್ಲ ರೀತಿಲೂ ಸಪೋರ್ಟನ್ನು ಮಾಡುವಂಥ ವ್ಯಕ್ತಿ ನಿಮಗೆ ಸಿಕ್ಕಿದ್ದಾರೆ. ಅವರ ಮನಸ್ಸಿನಲ್ಲಿ ಇದೇ ಇರೋದು. ಹೊರಗಡೆ ಸ್ವಲ್ಪ ಕೋಪ ಇದು ತೋರಿಸ್ಕೊಂಡ್ರೂ ಕೂಡ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಆ ರೀತಿಯ ಸಂತೋಷದ ಮನೋಭಾವನೆ ಮತ್ತು ಪ್ರೀತಿ, ಕಾಳಜಿ ಇರುತ್ತೆ. ನೀವು ಇಲ್ಲಿ ಮೊಲವನ್ನು ಗಮನಿಸ್ತಾ ಇದ್ದೀರಾ. ಮತ್ತು ನಿಮ್ಮ ಕನಸುಗಳ ಅಂದರೆ ಅವ್ರ ಕನಸು ಏನು, ನೀವು ಚೆನ್ನಾಗಿರೋದು, ನೀವು ಸಂತೋಷವಾಗಿರೋದು, ನಿಮ್ಮ ಆಸೆಗಳಿಗೇನೇನಿದೆ ಅದನ್ನು ಅವರು ಬೆಳೆಸ್ತಾರೆ. ನೀವು ನಿಮ್ಮ ಆಸೆಗಳನ್ನು ಬೀಜದ ರೂಪದಲ್ಲಿ ಅವ್ರ ಹತ್ರ ತೋರ್ಪಡಿಸ್ಕೊಂಡಾಗ ನಿಮ್ಮ ಆಸೆಗಳನ್ನು ಅವರು ಇನ್ನಷ್ಟು ಅದಕ್ಕೆ ನೀರು, ಪ್ರೋಟೀನು, ವಿಟಮಿನ್ ಏನೇನಿದೆ, ಮಿನರಲ್ಸ್ ಇದೆ ಅದನ್ನೆಲ್ಲ ಪೋಷಣೆ ಮಾಡಿ ಅವರ ಪ್ರೀತಿಯನ್ನು ಕೊಡ್ತಾ ಇದು ಮಾಡ್ತಾ ಮುದ್ದು ಮಾಡಿ ಅದನ್ನು ಬೆಳೆಸ್ತಾರೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಮತ್ತು ನಿಮ್ಮನ್ನು ಒಬ್ಬ ರಾಣಿಯ ಥರ ನೋಡ್ಕೋಬೇಕು ಅನ್ನೋದು ಅವರ ಆಸೆ. ಅದೇ ಇದರಲ್ಲೇ ಅವರು ಕೆಲಸನ ಮಾಡ್ತಾ ಇರ್ತಾರೆ. ಇಲ್ಲೂ ಕೂಡ ವಾಟರ್ ಎಲಿಮೆಂಟ್ ಬಂದಿದೆ. ಎಸ್, ನೀವು ಅಂದ್ಕೊಂಡಿರೋದನ್ನೆಲ್ಲ ಸಾಧಿಸೋದಕ್ಕೆ ಅವರು ನಿಮಗೆ ಸಹಕಾರ ಕೊಡ್ತಾರೆ. ಅವರು ಒಂಥರ ನಿಮಗೆ ಅಲಾವುದ್ದೀನ್ ದೀಪ ಇದ್ದಾಗೆ, ನೀವು ಕೇಳಿದಿಲ್ಲ ತೆಕ್ಕೊಡೋ ಅಂಥ ಅದ್ಭುತವಾದ ದೀಪ ಅವರು ನಿಮಗೆ ನಿಮ್ಮ ಜೀವನದಲ್ಲಿ. ಇಲ್ಲಿ ಮಿಥುನ ರಾಶಿಯವರಿದ್ದಾರೆ, ಕಟಕ ರಾಶಿಯವರಿದ್ದಾರೆ, ಅದನ್ನು ತೋರಿಸ್ತಾ ಇದೆ ಇಲ್ಲಿ. ನೀವೂ ಅವರು ಹೇಗಿರ್ತೀರಾ, ನಿಮ್ಮ ಮನಸ್ಸುಗಳು ಹೇಗಿದೆ ಅಂದರೆ, ಇವಾಗ 6, 9 ನಾವು ಹೇಗೆ ಇದು ಮಾಡಿದ್ರೂ ಆ ನಂಬರನ್ನು 6, 9 ಅಂತ ಹೇಗೆ ಓದ್ಬೋದು, ಅದೇ ರೀತಿಯಲ್ಲಿ ನಿಮ್ಮಿಬ್ಬರ ಆ ಸೋಲ್ಮೇಟ್ಗಳು ಅಂತ ಹೇಳ್ತೀವಲ್ಲ, ಅದೇ ರೀತಿಯ ಪ್ರೀತಿ, ಕಾಳಜಿ ಇಬ್ಬರಲ್ಲೂ ಒಂದೇ ಥರದ ಭಾವನೆಗಳು ಹೆಚ್ಚಾಗಿ ಕಾಣಿಸುತ್ತೆ. ಒಂದೇ ಥರ ಯೋಚನೆ ಮಾಡ್ತೀರಾ. ಕಾಮಾಗಿರುವಂಥದ್ದಾಗ್ಬೋದು, ಒಬ್ರಿಗೊಬ್ರು ಪ್ರೀತಿಸೋವಂಥದ್ದು, ಸಪೋರ್ಟಿವ್ ಆಗಿರುವಂಥದ್ದು, ಅದೆಲ್ಲನೂ ಅಷ್ಟೇ. ನೀವು ನಿಮ್ಮ ಅಂತಃಪ್ರಜ್ಞೆಗೇ ಗೊತ್ತಾಗ್ಬಿಡುತ್ತೆ, ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಅವ್ರ ಮನಸ್ಸಲ್ಲಿ ಏನು ನಡೀತಿದೆ, ನೀವು ಹೇಗಿರಬೇಕು ಅನ್ನೋದು. ಅದೇ ರೀತಿಯಲ್ಲಿ ನೀವಿಬ್ಬರು ನಡ್ಕೊಳ್ತೀರಾ. ಅದೇ ರೀತಿಯಲ್ಲಿ ನಿಮ್ಮ ಪಾಲ್ಗೆ ಅವರು ಅಲಾವುದ್ದೀನ್ ದೀಪ ಇದ್ದಾಗೆ, ಅವ್ರ ಪಾಲಿಗೆ ನೀವು ಮಹಾರಾಣಿ ಇದ್ದಾಗೆ, ಮಹಾರಾಜ ಇದ್ದಾಗೆ ಆ ರೀತಿ ನಿಮ್ಮನ್ನು ಪ್ರೀತಿಸ್ತಾರೆ. ಭಾವನೆಗಳು ಜಾಸ್ತಿ ಅಂದರೆ ನಿಮ್ಮ ಬಗ್ಗೆ ಅವ್ರಿಗೆ ತುಂಬ ಭಾವನೆಗಳಿದೆ, ಆಸೆಗಳಿದೆ, ಆಕಾಂಕ್ಷೆ ಇದೆ ಅಂತ ತಿಳಿಸ್ಬೋದು. ಆಮೇಲೆ ಕಂಫರ್ಟಾಗಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅವರು ಆದಷ್ಟು ಪ್ರಯತ್ನ ಪಡ್ತಾರೆ. ಅಂತಹ ಸೋಲ್ಮೇಟು ನಿಮ್ಮ ಜೀವನದಲ್ಲಿ ಬಂದಿರೋವಂಥದ್ದು ಅಥವಾ ಬರಬಹುದಾಗಿರುವಂಥವರು ಸಂತೋಷವಾದಂತಹ ಜೀವನವನ್ನು ನಡೆಸ್ತೀರಾ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಅದ್ಭುತವಾದಂಥ ಒಂದು ಸುಂದರವಾದ ಲೋಕನೇ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ. ಅದ್ಭುತವಾದ ಸುಂದರವಾದ ಅಂದರೆ ಅದ್ರ ಬಗ್ಗೆ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನೇನು ನಿಮಗೆ ಸಂತೋಷವನ್ನು ತಂದುಕೊಡೋದಿದೆ ಅನ್ನೋದನ್ನು ನೀವು ಅಲ್ಲಿ ಹೋದಾಗಲೇ ಗೊತ್ತಾಗುವಂಥದ್ದು. ಅಂತಹ ಕಲರ್ಫುಲ್ ಆಗಿರುವಂಥ ಜೀವನ ನಿಮ್ಮದಾಗುತ್ತೆ ಇವ್ರ ಜೊತೆಯಲ್ಲಿ ಅನ್ನೋದನ್ನು ತಿಳಿಸ್ತಾರೆ. ನೀವೆಲ್ಲ ಗಮನಿಸಿರಬಹುದು, ಯಾವಾಗ ನಾವು ನರಿಯನ್ನು ನೋಡ್ತೀವಿ ಅವಾಗೆಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನು ತಿಳ್ಕೊತೀವಿ. ಅವರಲ್ಲಿ ಇರುವಂತಹ ಬುದ್ಧಿವಂತಿಕೆ, ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ಗಳು, ಬುದ್ಧಿವಂತಿಕೆ ನಿಮ್ಮಿಬ್ಬರನ್ನು
ಹಕ್ಕಿಯ ತರಹ ಹಾರೋ ರೀತಿಯಲ್ಲಿ, ಮತ್ತು ಜೀವನದಲ್ಲಿ ಎಲ್ಲ ಸಕ್ಸಸ್ಸನ್ನೇ ಕಾಣುವಂಥ ಇಬ್ಬರು ಮೆಂಟಾಲಿಟಿ. ನೀವಿಬ್ಬರ ವಿದ್ಯೆ ಆಗ್ಬೋದು, ನಿಮ್ಮ ಕೆಲಸ ಆಗ್ಬೋದು, ನಿಮ್ಮ ಯೋಚನೆ ಮಾಡುವಂಥ ರೀತಿ ಆಗ್ಬೋದು, ಇದು ನಿಮ್ಮ ಜೀವನಕ್ಕೆ ಪೂರಕವಾಗಿರುತ್ತೆ. ನೋಡಿ, ನಿಮ್ಮಿಬ್ಬರ ಪ್ರೀತಿ ಯಾವಾಗಲೂ ಅಷ್ಟೇ ನಂಬರ್ 1 ಆಗಿರುತ್ತೆ. ಅಂದರೆ ಒಂದಷ್ಟು ಜನ ಗುರುತಿಸುವಂಥದ್ದು. ಇಲ್ಲಿ ಏರ್ ಎಲಿಮೆಂಟ್ ಬರ್ತಿದೆ. ಏರ್ ಎಲಿಮೆಂಟ್ ಅಂದರೆ ನಾವೆಲ್ಲ ನಮಗೆಲ್ಲ ಗೊತ್ತು, ಅನಾಹತ ಚಕ್ರ, ಹೃದಯದ ಭಾಗ, ಪ್ರೇಮ, ಪ್ರೀತಿ. ಅದರಲ್ಲಿ ನೀವು ವಿನ್ ಆಗ್ತೀರಾ. ಅಂದರೆ ಕಿರೀಟ ಅಂದರೆ ನಾವು ಯಾವ ರೀತಿ ಗಮನಿಸಬೇಕು ಅಂತಂದರೆ, ಇವಾಗ ಒಬ್ರನ್ನೊಬ್ರು ಇಷ್ಟಪಟ್ವಿ, ಮದುವೆ ಆದ್ವಿ ಅಂದರೆ ಸರಿಯಾಗಿ ಜೀವನನ ನಡೆಸಬೇಕು. ಅಂತಹ ಸ್ಪೆಷಲ್ ಆಗಿರೋವಂಥ ಜೋಡಿಗಳಲ್ಲಿ ನಿಮ್ಮದು ಒಂದು ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ. ಎಸ್, ಒಳ್ಳೆಯ ಜೋಡಿ, ನೀವು ನಂಬರ್ 1 ಜೋಡಿ ಆಗ್ತೀರಾ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ನೀವು ಒಬ್ಬರ ಮೇಲೊಬ್ಬರು ಡಾಮಿನೇಟ್ ಮಾಡುವಂಥ ವ್ಯಕ್ತಿತ್ವ ಅಲ್ಲ. ಒಬ್ರಿಗೊಬ್ಬರು ಮನಸ್ಫೂರ್ತಿಯಾಗಿ ಒಳ ಮನಸ್ಸಿನಿಂದ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡು ಬದುಕುವಂಥ ವ್ಯಕ್ತಿತ್ವ ನಿಮ್ಮದಾಗಿದೆ. ಆ ರೀತಿಯ ವ್ಯಕ್ತಿನೇ ನಿಮಗೆ ಸಿಗ್ತಾರೆ ಅಥವಾ ಸಿಕ್ಕಿದ್ದಾರೆ, ಈ ರೀತಿಯಲ್ಲಿ ನಾವು ಗಮನಿಸ್ಬೋದು. ಮತ್ತು ಮನಸ್ಸು, ಮೆದುಳು ಎಲ್ಲನೂ ಯಾವಾಗಲೂ ಕ್ಲಿಯರಾಗಿ ಆರಾಮವಾಗಿ ಇರೋ ರೀತಿಯಲ್ಲಿ ಇಬ್ಬರು ನಡ್ಕೋತೀರಾ, ವರ್ತಿಸ್ತೀರಾ. ಅವರು ನಿಮ್ಮ ಜೊತೆಲಿ ಹಾಗೆ ನಡ್ಕೋತಾರೆ, ನೀವು ಅವ್ರ ಜೊತೆಲಿ ಹಾಗೇ ಇರ್ತೀರಾ. ಮತ್ತು ಜೀವನದಲ್ಲಿ ಸಕ್ಸಸ್ಸನ್ನು ಪಡ್ಕೊಳ್ಳೋ ಅಂಥದ್ದು. ಇಬ್ಬರು ಮೆಂಟಾಲಿಟಿನೂ ತುಂಬ ಸೂಕ್ಷ್ಮವಾಗಿ, ಶಾರ್ಪಾಗಿ ಇರೋದ್ರಿಂದ ಇಬ್ಬರು ಎಲ್ಲದರಲ್ಲೂ ಒಬ್ರಿಗೊಬ್ರು ಹೊಂದ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇರೋದ್ರಿಂದ ಜೀವನ ಯಾವಾಗಲೂ ಸುಂದರವಾಗಿರುತ್ತೆ. ನಿಮ್ಮದು ಹೊಸ ಹೊಸ ಅದ್ಭುತಗಳನ್ನು ನೋಡ್ತೀರಾ, ಕಂಡುಕೊಳ್ತೀರಾ ಜೀವನದಲ್ಲಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ನಾವು ಜೀವನದಲ್ಲಿ ಕಷ್ಟ ಬರೋದನ್ನು ಇದನ್ನು ಗಮನಿಸ್ತಾ ಇರ್ತೀವಿ, ಸರಿಯೇ. ಆದರೆ ನಮ್ಮ ಜೀವನದಲ್ಲೂ ಒಳಿತಾಗುತ್ತೆ ಅನ್ನೋದು ಪ್ರತಿದಿನದ ಸೂರ್ಯನ ಆದೇಶ ಆಗಿರುತ್ತೆ. ಅವನ ಆಶೀರ್ವಾದದ ಬೆಳಕು ಇಲ್ಲಿ ನೋಡಿ, ಇದು ವಿಶೇಷವಾಗಿ ಬೆಳಗ್ತಾ ಇದೆ. ಅಂದರೆ ನಿಮ್ಮ ಜೀವನ ಸುಂದರವಾದ ಬಣ್ಣ ಬಣ್ಣದ ಆಗು ಹೋಗುಗಳನ್ನು ನೋಡುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಕಷ್ಟ ಸುಖ ಅನ್ನೋದು ಎರಡೂ ಇದ್ದೇ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಸಂತೋಷನೇ ಗಮನಿಸ್ತೀರಾ ನೀವು ಅನ್ನೋದನ್ನು ಇಲ್ಲಿ ನಿಮಗೆ ಮಾಸ್ಟರ್ಸ್ ಹೇಳ್ತಾ ಇದ್ದಾರೆ. ಇಂತಹ ಲೈಫ್ ಪಾರ್ಟ್ನರ್ ನಿಮ್ಗೆ ಸಿಗ್ತಾ ಇದ್ದಾರೆ. ಮತ್ತು ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ, ನೀವು ಅಷ್ಟೇ, ಅವರು ಅಷ್ಟೇ, ಒಂಥರ ಜೀವನದಲ್ಲಿ ಹಣಕಾಸಿನ ವಿಷಯದಲ್ಲಾಗ್ಬೋದು, ಮತ್ತು ಜೀವನನ ನೋಡೋ ಅಂಥ ರೀತಿ ಆಗ್ಬೋದು, ಕಷ್ಟಗಳನ್ನು ಸುಖಗಳನ್ನು ನೋಡೋ ಅಂಥ ರೀತಿ ಆಗ್ಬೋದು. ನೀವಿಬ್ಬರೂ ಅಷ್ಟೇ ಉನ್ನತ ಮಟ್ಟದಲ್ಲಿ ಗಮನಿಸುವಂಥವ್ರಾಗಿರ್ತೀರ. ನಿಮ್ಮ ವ್ಯಕ್ತಿ ಮಾತ್ರ, ಇಲ್ಲಿ ನೀವು ಲೇಡಿಯಾಗಿದ್ದರೆ ನಿಮ್ಮ ಹುಡುಗ, ಇಲ್ಲಿ ಹುಡುಗಿಯಾಗಿದ್ದರೆ ಹುಡುಗ ಆಗಿದ್ದರೆ ಇಲ್ಲಿ ನಿಮ್ಮ ಹುಡುಗಿ ಬಗ್ಗೆ ಹೇಳ್ತಾ ಇರೋದು ಅಂತ ಅಂದ್ಕೊಳ್ಳಿ. ಒಳ್ಳೆಯ ದೂರದೃಷ್ಟಿಯನ್ನು ಹೊಂದಿರುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಮುಂದಿನ ಬಗ್ಗೆ ಯೋಚನೆ ಮಾಡಿ ಈಗ ತೀರ್ಮಾನ ತಗೊಳ್ಳುವಂಥ ವ್ಯಕ್ತಿಗಳು ಅಂಥವರೇ ಸಿಕ್ಕಿದ್ದಾರೆ. ಅದು ಅವರ ಮನಸ್ಸಿನಲ್ಲಿ ಇರೋದರಿಂದ ನಿಮ್ಮನ್ನು ಸದಾ ಸುಖವಾಗಿ ಇಟ್ಕೊಳ್ಳೋ ರೀತಿಯಲ್ಲಿ ಅವರು ವರ್ತಿಸ್ತಾರೆ. ಅವರ ನಡೆ ಆಗಿರುತ್ತೆ, ಅವ್ರ ನಂಬಿಕೆಗಳ ಆಗಿರುತ್ತೆ, ಅವರ ಪ್ರೀತಿ, ಆಳವಾದ ಪ್ರೀತಿ, ಅಗಾಧವಾದ ಪ್ರೀತಿ ಅವ್ರದ್ದು, ಅನಂತವಾದ ಪ್ರೀತಿ ಅವ್ರದ್ದು ನಿಮ್ಮ ಮೇಲಿದೆ. ಅವರು ನಿಮ್ಮನ್ನು ಸುಖವಾಗಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಆಳವಾಗಿ ಮುಂದೆ ಏನೂ ಆಗಬಾರ್ದು ಅನ್ನೋ ರೀತಿಯಲ್ಲಿ ಗಮನಿಸ್ತಾ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರ ಕಡೆ ಅವರ ಮನಸ್ಸಿರುತ್ತೆ. ನಿಮಗೆ ಅರ್ಧನಾರೀಶ್ವರ ತತ್ವ ಬರ್ತಾ ಇದೆ. ಅಂದರೆ ಹೇಗೆ ಇವರಿಬ್ಬರು ಜೀವನವನ್ನು ಸಾಗಿಸಿದ್ರು, ಜೀವನದಲ್ಲಿ ಏನೇನು ಅಚೀವ್ ಮಾಡಿದ್ರು ಅದೆಲ್ಲ ನಿಮ್ಗೆ ಗೊತ್ತಿದೆ. ಹೇಗೆ ಒಬ್ರನ್ನೊಬ್ರು ಪಡ್ಕೊಂಡ್ರು ಅನ್ನೋದು ನಿಮಗೆ ಗೊತ್ತಿದೆ. ಇದೇ ರೀತಿಯಲ್ಲಿ ನೀವು ಸಹ ಬದುಕ್ತೀರಾ. ಇದೇ ರೀತಿಯ ಜೀವನ, ಒಳ್ಳೆಯ ಜೀವನ ನಿಮ್ಮದಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಚೈತನ್ಯ ಮಹಾಪ್ರಭುಗಳು ಮತ್ತು ಬುದ್ಧ ದೇವರು ನಿಮ್ಮಲ್ಲಿ ಶಾಂತಿನ, ನೆಮ್ಮದಿನ, ಸಂತೋಷವನ್ನು ತಂದುಕೊಡ್ತಾರೆ.
ಮನುಷ್ಯತ್ವವನ್ನು ಮೆರೆಯೋದ್ರಲ್ಲಿ ನೀವಿಬ್ಬರೂ ಸಮಾನರು ಅನ್ನೋದು ತೋರಿಸ್ತಾ ಇದ್ದಾರೆ. ಅಂದರೆ ಕರುಣೆ, ಪ್ರೀತಿ, ಕ್ಷಮಾಗುಣ, ನಾವು ಏನು ಹೇಳ್ತೀವಿ, ಒಬ್ರಿಗೊಬ್ರು ಕ್ಷಮಿಸೋದ್ರಿಂದ ಒಬ್ರಿಗೊಬ್ರು ನಿಷ್ಠೆಯಿಂದ ಬದುಕೋದು, ಒಬ್ರಿಗೊಬ್ರು ನಂಬಿಕಸ್ಥರಾಗಿ ಬದುಕೋದು, ಮತ್ತು ಒಬ್ರಿಗೊಬ್ರು ಪರ್ಫೆಕ್ಟ್ ಅನ್ನೋ ಹೇಳೋ ರೀತಿಯಲ್ಲಿ ಇಬ್ಬರೂ ಅರ್ಥ ಮಾಡಿಕೊಂಡು ಶಾಂತವಾಗಿ ಅರ್ಥ ಮಾಡಿಕೊಂಡು ವಿಷಯಗಳನ್ನು ಬದುಕುವಂಥ ಮನಸ್ಥಿತಿ ನಿಮ್ಮಿಬ್ಬರದು ಆಗಿದೆ ಅನ್ನೋದನ್ನು ಈ ಚೈತನ್ಯ ಮಹಾಪ್ರಭು ಮತ್ತು ಬುದ್ಧದೇವರು ತಿಳಿಸ್ತಾ ಇದ್ದಾರೆ. ನೀವಿರೋದು ಈ ರೀತಿ ಇರ್ತೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಎಷ್ಟು ಸುಂದರವಾದ ವಿಷಯಗಳು. ಫೈಲ್ ನಂಬರ್ 1 ನಿಮ್ಮ ಬಗ್ಗೆ ಹೇಳ್ತಾ ಇದ್ರೇ ಸಂತೋಷ ಆಗ್ತಿದೆ. ಮತ್ತು ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವಾಗಲೂ ನಿಮ್ಮಲ್ಲೂ ಸಹ ಅದೇ ಆಸೆಗಳಿದೆ ಅಂತಲೇ ಹೇಳಬಹುದು. ಆದಷ್ಟು ಪ್ರಕೃತಿ ಅಂದರೆ ಸುಂದರವಾಗಿರುವಂಥ ಪ್ಲೇಸ್ಗಳಿಗೆ ಹೋಗಬೇಕು ಅನ್ನೋದು, ಅಲ್ಲಿ ನೀವಿಬ್ಬರು ಸಂತೋಷವಾಗಿರಬೇಕು ಅನ್ನೋದು ಅವರ ಆಸೆನೂ ಕೂಡ, ನಿಮ್ಮ ಆಸೆನೂ ಕೂಡ ಅದೇ ಆಗಿರುತ್ತೆ. ಪ್ರಕೃತಿಯ ಮಡಿಲಲ್ಲಿ ಆಗಾಗ ಹೋಗಿ ಸಂತೋಷವಾಗಿರೋದನ್ನು ನಿಮ್ಮನ್ನು ನೀವು ಕಾಣ್ಕೋತಾ ಇದ್ದೀರಾ. ನಿಮಗೆ ಇನ್ನಷ್ಟು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಖುಷಿ ಸಂತೋಷ ಸಿಗಬೇಕು ಅಂದರೆ ನೀವು ಕ್ರಿಸ್ಟಲ್ಗಳನ್ನು ಉಪಯೋಗಿಸಿದ್ರೆ ಒಳ್ಳೆಯದು ಅನ್ನೋದು ಬರ್ತಾ ಇದೆ. ಅಂದರೆ ಇವಾಗ ನಿಮಗೆ ಜಾತಕದ ಪ್ರಕಾರ ಗ್ರೀನ್ ಸ್ಟೋನು ಮತ್ತು ಪರ್ಲು ಆ ಥರ ಏನು ಅಡ್ಜಸ್ಟ್ ಆಗುತ್ತೆ ಅಂಥದ್ದನ್ನು ಇಟ್ಕೊಂಡು ಧ್ಯಾನದ ಮೂಲಕ ನೀವು ಅದಕ್ಕೆ ಕನೆಕ್ಟಾಗಿ ಭೂಮಿ ತತ್ವದ ಆ ಎನರ್ಜಿ ಅದನ್ನು ಸ್ವೀಕರಿಸ್ತಾ ನೀವು ಧ್ಯಾನಿಸಿದ್ರೆ ಅಂದರೆ ಭೂಮಿ ಒಳಗಡೆ ಉತ್ಪತ್ತಿ ಆಗುತ್ತೆ. ಇದು ನಿಮಗೆಲ್ಲ ಗೊತ್ತಿದೆ. ಅದು ಎಷ್ಟು ವರ್ಷಗಳ ಕಾಲ ಟೈಮ್ ತೊಗೊಂಡಿರುತ್ತೆ ಇದು ಕ್ರಿಯೇಟ್ ಆಗೋಕ್ಕೆ. ಯೂನಿವರ್ಸ್ ಎನರ್ಜಿನ ತೊಗೊಂಡು ಕ್ರಿಯೇಟ್ ಆಗಿರುತ್ತೆ. ಇದು ನಿಮ್ಮ ಪ್ರೀತಿಗೆ, ಬಾಂಧವ್ಯಕ್ಕೆ ಇನ್ನಷ್ಟು ಹತ್ತಿರದ ಬೇಸಿಗೆಯನ್ನು ಬೆಸೆದು ಕೊಡುತ್ತೆ. ನೀವು ಇದನ್ನು ಗಮನಿಸಬಹುದು. ಇದಕ್ಕೆ ನಿಮಗೆ ಏಂಜಲ್ಸು, ಫೇರೀಸು ಹೆಲ್ಪ್ ಮಾಡ್ತಾರೆ. ನೀವು ಇವರನ್ನು ಕಲ್ಪನೆ ಮಾಡಿಕೊಂಡು ಇವರ ಸಹಾಯ ಬೇಕು ಅಂತ ಕೇಳಿದ್ರೆ ಸಾಕು. ನೀವು ಕೇಳ್ದಿರ ಇದ್ದರೂ ಇವರ ಸಹಾಯ ನಿಮಗಿದೆ, ಅದಕ್ಕೆ ನಿಮ್ಮ ಜೀವನ ಇಷ್ಟು ಸುಂದರವಾಗಿದೆ ಅಂತ ಹೇಳಬಹುದು. ನಿಮ್ಮ ಭವಿಷ್ಯ ಅಥವಾ ಜೀವನ ದೇವತೆಗಳು ನಿಮಗೆ ಮಾರ್ಗದರ್ಶಿಗಳಾಗಿ ಬಂದು ಎಲ್ಲ ಸಹಾಯವನ್ನು ಮಾಡ್ತಾರೆ. ಇದಿಷ್ಟು ಇವತ್ತಿನ ವಿಷಯವಾಗಿತ್ತು. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ನಿಮ್ಮನ್ನು ಬಹಳವಾಗಿ ಇಷ್ಟಪಡ್ತಾರೆ, ಆರಾಧಿಸ್ತಾರೆ. ಒಬ್ಬ ದೇವತೆ ಅಂತಲೂ ಕಾಣಬಹುದು ನಿಮ್ಮನ್ನು. ಅವ್ರ ಜೀವನದ ಏಂಜಲ್ ಅಂತ ಗಮನಿಸ್ತಾರೆ. ನಿಮ್ಮ ಜೀವನಕ್ಕೆ ಅವರು ಒಳ್ಳೆಯ ಕ್ರಿಸ್ಟಲ್ ಆಗಿದ್ದಾರೆ. ಪ್ರಕೃತಿಯ ಮಧ್ಯದಲ್ಲಿ ನೀವಿಬ್ಬರು ಸಂತೋಷವಾಗಿ ದಿನಗಳನ್ನು ಕಳೆಯುವಂತಹ ಈ ಭಗವತಿಯನ್ನು ಗಮನಿಸ್ತಾ ಇದ್ದೀರಾ. ಇದೇ ತತ್ವವನ್ನು ನೀವು ನಿಮ್ಮ ಇಬ್ಬರಲ್ಲಿ ಗಮನಿಸಬಹುದು. ಇಷ್ಟು ಒಳ್ಳೆಯ ಜೋಡಿ ನೀವು ಅಂತ ಹೇಳಬಹುದು. ಒಳ್ಳೆಯದಾಗಲಿ ನಿಮಗೆ. ದೇವರು ನಿಮಗೆ ಆಶೀರ್ವದಿಸಲಿ. ಥ್ಯಾಂಕ್ ಯು ಏಂಜಲ್ಸ್. ನಮಸ್ತೆ ಏಂಜಲ್ಸ್. ನಾವು ಫೈಲ್ ನಂಬರ್ 2 ನೋಡ್ತಾ ಇದ್ದೀವಿ. ಈ ಗೊಂಬೆಯನ್ನು ಯಾರ್ಯಾರು ಇಷ್ಟಪಟ್ಟಿದ್ರಿ ಅವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಈ ಪಾರಿವಾಳಗಳನ್ನು ಈಗ ನಾನು ಈಗಾಗಲೇ ಕಾರ್ಡ್ಸನ್ನು ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಕಾರ್ಡ್ಸನ್ನು ತೆಗಿತಾ ಹೋಗೋಣ. 1-2 ಸೆಕೆಂಡು ಪ್ರಾರ್ಥಿಸಿ. ನಿಮ್ಮ ಸಂಗಾತಿ ಮುಂದೆ ಬರುವವರು ಆಗಬಹುದು. ಈಗ ಇರೋರು ಇವಾಗ ನಿಮಗೆ ಮದುವೆ ಆಗಿದ್ದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಮನಸ್ಫೂರ್ತಿಯಾಗಿ ನಿಮ್ಮ ಸೋಲ್ಮೇಟನ್ನೇ ನೀವು ಜೀವನಕ್ಕೆ ಬರಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ನಿಮಗೆ ಯಾವ ಏಂಜಲ್ಸ್ಗಳ ಸಪೋರ್ಟ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆಯೇ ಯಾವ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನೋದನ್ನು ತಿಳ್ಕೊಳ್ಳೋಣ.
ಹಾಗೆಯೇ ಗುರುಗಳ ಆಶೀರ್ವಾದ ಹೇಗಿದೆ, ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿರೋದನ್ನ ಇನ್ನಷ್ಟು ಆಳವಾಗಿ ಅವ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಕೇಳಿರೋ ಅಂಥದ್ದು. ಮೊದಲಿಗೆ ಈ ಎಲ್ಲ ಕಾರ್ಡ್ಸನ್ನು ನೋಡಿದಾಗ ಫೈಲ್ ನಂಬರ್ 2 ನಿಮ್ಮ ಸಂಗಾತಿ ಒಳ್ಳೆಯ ಹೃದಯವಂತಿಕೆಯವರು. ಅವ್ರ ಬಗ್ಗೆ ನಿಮಗೆ ಸ್ವಲ್ಪ ಅನುಮಾನ, ಈ ಭೂಮಿ ತತ್ವ ಮತ್ತು ಮನಸ್ಸಿನ ತತ್ವವನ್ನು ಇಲ್ಲಿ ತೋರಿಸ್ತಾ ಇದೆ. ಈ ಭೂಮಿ ತತ್ವ ಒಂದು ಸ್ವಲ್ಪ ಗೊಂದಲವನ್ನು ಉಂಟು ಮಾಡುವಂಥ ಮನಸ್ಥಿತಿ ನಿಮ್ಮದು. ಅವರು ಸಂಪೂರ್ಣವಾಗಿ ನಿಮ್ಮ ಪ್ರೀತಿಸುವಂಥ ಮನಸ್ಥಿತಿ ಅವ್ರದ್ದು. ನೀವು ಏನು ಯೋಚಿಸ್ತಾ ಇದ್ದೀರಾ ಅದು ಸರಿಯಾಗಿದೆ. ಏನು ಅಂತಂದರೆ ಅವರು ಇನ್ನಷ್ಟು ಅವರ ಬಗ್ಗೆ ನೀವು ಇನ್ನಷ್ಟು ಆಳವಾಗಿ ವಿಷಯಗಳನ್ನ ತಿಳ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀರಾ. ಮತ್ತು ನಿಮ್ಮ ಮನಸ್ಸಿಗೆ ಗೊಂದಲ ಆಗ್ತಾ ಇದೆ. ಅವ್ರು ಒಳ್ಳೆಯವರ ಕೆಟ್ಟವರ, ಅವ್ರನ್ನ ನಂಬಬಹುದಾ ಇಲ್ವಾ ಅನ್ನೋದು ಗೊಂದಲ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ. ನೀವು ಅವ್ರ ಕಡೆಗೆ ಹೋಗಬೇಕಾ ಇಲ್ಲ ನನ್ನ ದಾರಿ ನಾನು ನೋಡ್ಕೋಬೇಕಾ ಅನ್ನುವಂತಹ ಮನಸ್ಥಿತಿ ಇದೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ, ನಿಮ್ಮ ಮನಸ್ಸನ್ನು ಗೊಂದಲದಲ್ಲಿ ಇಟ್ಕೋಬೇಡಿ. ನೀವೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಆ ವ್ಯಕ್ತಿ ಅಥವಾ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ. ಅವರು ನಿಮ್ಮ ಜೀವನಕ್ಕೆ ಅತಿ ಮುಖ್ಯವಾದಂತಹ ವ್ಯಕ್ತಿಯಾಗಿದ್ದಾರೆ. ಅಂದರೆ ಇಂಪಾರ್ಟೆಂಟ್ ಪರ್ಸನ್ ಅವರು ನಿಮ್ಮ ಲೈಫಲ್ಲಿ ಅಂತ ತಿಳಿಸ್ತಾರೆ. ಇಲ್ಲಿ ಜಗನ್ಮಾತೆಯ ಆಶೀರ್ವಾದನೂ ಇದೆ ನಿಮಗೆ. ಮತ್ತು ನೀವು ಚಕ್ರಗಳನ್ನು ಮನೆಯಲ್ಲಿ, ನೀವು ದೇವರ ಮನೆಯಲ್ಲಿ ಯಾವುದಾದ್ರೂ ಚಕ್ರನ ಆರಾಧನೆ ಮಾಡ್ತಿದ್ರೆ ಅದಕ್ಕೆ ಇನ್ನಷ್ಟು ಚೆನ್ನಾಗಿ ಒಂದು 10 ನಿಮಿಷ ಧ್ಯಾನ ಮಾಡೋದ್ರ ಮೂಲಕ, ಕುಂಕುಮಾರ್ಚನೆ ಮಾಡೋದ್ರ ಮೂಲಕ ನೀವು ಪ್ರಾರ್ಥನೆಯನ್ನು ಮಾಡಿದ್ರೆ ಆ ವ್ಯಕ್ತಿಯ ಮನಸ್ಥಿತಿಯನ್ನು ಇನ್ನಷ್ಟು ಆಳವಾಗಿ ತಿಳ್ಕೊತೀರಾ. ನೀವು ಈಗಾಗಲೇ ಈ ಕಾರ್ಡ್ಸ್ಗಳ ಮೂಲಕ ನೀವು ತಿಳ್ಕೊಬಹುದಾಗಿದೆ. ಸಾರಿ, ಬ್ಯಾಕ್ಗ್ರೌಂಡಲ್ಲಿ ಗಲಾಟೆ, ಅದನ್ನು ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ. ನೀವು ನನ್ನ ಮಾತನ್ನು ಮಾತ್ರ ಗಮನಿಸಿ, ಓಕೆನಾ? ನೀವು ಒಂದಷ್ಟು ಹೊತ್ತು ಧ್ಯಾನ ಮಾಡೋದ್ರ ಮೂಲಕ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ವ್ಯಕ್ತಿ ಸರಿ ಇದ್ದಾರಾ ಇಲ್ವಾ ಅನ್ನೋದು ನಿಮಗೇ ಸ್ಪಷ್ಟವಾಗ್ತಾ ಹೋಗುತ್ತೆ. ಅವರಂತೂ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನಿಮ್ಮನ್ನು ಯಾವಾಗಲೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನಸ್ಥಿತಿಯಲ್ಲೇ ಇರ್ತಾರೆ. ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ದಿವಸ ನಿಮ್ಮ ಮನಸ್ಸನ್ನು ಅವರನ್ನು ಸರಿನಾ ಇಲ್ವಾ ಇವರು ಅನ್ನೋದ್ರ ಕಡೆ ಗಮನಿಸಬಹುದು. ಒಂದಷ್ಟು ಜನನ ವಿಚಾರಿಸಿ ಮುಂದುವರಿಬಹುದು ಅಂತಲೂ ಹೇಳ್ಬೋದು. ಆದ್ರೂ ಒಂದು ಮಾತು ಹೇಳೋದಕ್ಕೆ ಪಾರ್ವತಿ ಇಲ್ಲಿ ಇಷ್ಟಪಡ್ತಾ ಇದ್ದಾಳೆ, ಮನಸ್ಸನ್ನು ಜಾಸ್ತಿ ಗೊಂದಲದಲ್ಲಿ ಇಟ್ಕೊಂಡು ಜಾಸ್ತಿ ನೆಗೆಟಿವ್ ಕಡೆಗೆ ಮನಸ್ಸನ್ನು ಇದು ಮಾಡಬೇಡಿ, ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿ, ಇವರು ಸರಿಯಾಗಿರುವಂತಹ ವ್ಯಕ್ತಿ ಅನ್ನೋದನ್ನು ತಿಳಿಸ್ತಾ ಇದ್ದಾಳೆ. ಇವ್ರ ಜೊತೆಯಲ್ಲಿ ನಿಮ್ಮ ಜೀವನ ಒಳ್ಳೆಯ ಪ್ರೋಗ್ರೆಸ್ಸನ್ನು ಕಾಣುತ್ತೆ. ಒಳ್ಳೆಯ ಅಂದರೆ ಒಳ್ಳೆಯ ಲೆವೆಲ್ಗೆ ಹೋಗುವಂಥದ್ದು, ಒಳ್ಳೆಯ ಜೀವನವನ್ನು, ಸಮೃದ್ಧಿ ಜೀವನನ ನೋಡೋವಂಥದ್ದು, ಒಳ್ಳೆಯ ಸಂಸಾರ, ಸಮೃದ್ಧಿ, ಸಂತೋಷ ಎಲ್ಲನೂ ತಗೋಬೋದು ಇವ್ರ ಜೊತೆಯಲ್ಲಿದ್ದರೆ ನೀವು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಸೆಲೆಬ್ರೇಷನ್ ಇರುತ್ತೆ, ಒಳ್ಳೆಯ ಫ್ರೆಂಡ್ಶಿಪ್ಸು ಇವ್ರ ಜೊತೆಯಲ್ಲಿ ನಿಮಗಿರುತ್ತೆ. ಮತ್ತು ಇಬ್ಬರು ಜೀವನನೂ ಸಂತೋಷದಿಂದ ಕೂಡಿರುತ್ತೆ. ಇವ್ರ ಜೊತೆಲಿ ಆಗಿರೋ ಜೀವನ ನಿಮ್ಮದಾದರೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ಒಬ್ಬ ಮನುಷ್ಯನ ಜೀವನ ಚೆನ್ನಾಗಿರಬೇಕು ಅಂತಂದರೆ ಸ್ವಲ್ಪ ಆದ್ರೂ ನಮ್ಮ ಜೊತೆಯಲ್ಲಿರುವಂಥ ವ್ಯಕ್ತಿಗಳು ನಾವೇನು ಅನ್ನೋದನ್ನು ನಮಗೆ ತೋರಿಸ್ಬೇಕಾಗುತ್ತೆ. ಅದೇ ಥರದ ಕೆಲಸನ ನಿಮ್ಮ ಪಾರ್ಟ್ನರ್ ಕೂಡ ಮಾಡ್ತಾರೆ. ಮತ್ತು ನಿಮ್ಮ ಪೂರ್ವಜರು ಅಥವಾ ನೀವು ಯಾವ ಲೋಕದಿಂದ ಬಂದಿರ್ತೀರ ಭೂಮಿಗೆ, ಅಲ್ಲಿನ ಅವರು ಸಹ ನಿಮಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮೊಳಗಿನ ಭಾವನೆಗಳನ್ನು, ನಿಮ್ಮೊಳಗಿನ ಆ
ಮುಖ ಏನಿದೆ, ನಿಮ್ಮ ಇನ್ನೊಂದು ಮುಖ, ಅದನ್ನು ನಿಮಗೆ ಪರಿಚಯಿಸ್ತಾರೆ. ನೀವು ಹೇಗೆ ಬೇರೆಯವ್ರಿಗೆ ಹೊಂದ್ಕೋಬಹುದು ಅನ್ನೋದನ್ನು ನಿಮಗೆ ತೋರಿಸೋದಕ್ಕೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ಸಾಕಷ್ಟು ಮಾರ್ಪಾಡುಗಳನ್ನು ನೋಡ್ತೀರಾ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭೂಮಿ ತಾಯಿಯ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿದೆ. ಆಕೆ ನಿಮ್ಮನ್ನು ತುಂಬ ಪ್ರೀತಿಸ್ತಾಳೆ. ಈ ಭೂಮಿ ಮೇಲೆ ನೀವಿಬ್ಬರು ಅದ್ಭುತವಾದ ಜೋಡಿ ಅನ್ನೋದನ್ನು ತಿಳಿಸ್ತಾಳೆ ಜಗನ್ಮಾತೆ. ಅವಳ ಪ್ರೀತಿ ನಿಮ್ಮಿಬ್ಬರ ಮೇಲೂ ಇದೆ. ಈ ಭೂಮಿಯಷ್ಟೇ ನಿಮ್ಮ ಸಂಗಾತಿ ಪರಿಶುದ್ಧರು, ಕರುಣೆ ಉಳ್ಳವರು, ಪ್ರೀತಿ ಪಾತ್ರರು ಎಲ್ಲರಿಗೂ ಅನ್ನೋದನ್ನು ತಿಳಿಸ್ತಾರೆ. ಪ್ರಕೃತಿಯನ್ನು ತುಂಬ ಇಷ್ಟಪಡುವಂಥ ವ್ಯಕ್ತಿ ಅವರು. ನಿಮ್ಮನ್ನು ಮಗುವಿನ ತರಹ ನೋಡ್ಕೊಳ್ಳುವಂಥ ಆಸೆ ಅವರೊಳಗಡೆ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ನನಗನ್ಸಿದ್ದೆ ಬಂದಿದೆ, ಅದೇ ಆಶ್ಚರ್ಯ ಅನ್ನಿಸ್ತಿದೆ. ನಿಮ್ಮ ಮನಸ್ಸನ್ನು ಈ ದ್ವಂದ್ವದಲ್ಲಿ ಇಟ್ಕೋಬೇಡಿ. ಅಂದರೆ ಇವ್ರು ಸರಿನಾ ಇಲ್ವಾ ಅಂತ ಯೋಚಿಸ್ಬೇಡಿ. ಇವರು ನಿಮಗೆ ತಾಯಿ ಥರ ಪ್ರೀತಿ ಕೊಡುವಂಥ ವ್ಯಕ್ತಿ, ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿ, ನಿಮ್ಮನ್ನು ಲಾಲಿಸುವಂಥ ವ್ಯಕ್ತಿ ಇವರು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಎರಡು ಬಂದು ಮಾತೃಕಾರಕ. ಹಾಗಾಗಿ ನಿಮಗೆ ಈ ಪ್ರೊಟೆಕ್ಷನನ್ನು ಪೂರ್ತಿಯಾಗಿ ಕೊಟ್ಟು ನಿಮ್ಮನ್ನು ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೊಳ್ಳುವಂಥ ವ್ಯಕ್ತಿ ಇವರು ಅನ್ನೋದನ್ನು ಭಗವಂತ ತಿಳಿಸ್ತಾ ಇದ್ದಾನೆ. ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ. ಮತ್ತು ಜೀವನನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ನಾನು ಹೆಚ್ಚು ನೀನು ಕಡಿಮೆ ಆ ಥರದ ಮನೋಭಾವನೆ ಬರ್ದಿರ ಚೆನ್ನಾಗಿ ಬದುಕಬೇಕು ನಾವಿಬ್ಬರು ಅನ್ನುವಂತಹ ಆಸೆಯನ್ನು ಹೊಂದಿರುವಂಥವ್ರು ಇವರು. ಆಮೇಲೆ ಹೊಸ ಜಾಗಗಳಿಗೆ ಹೋಗಬೇಕು ಅಂತ ಇಷ್ಟಪಡುವಂಥ ವ್ಯಕ್ತಿತ್ವ ಇವ್ರದ್ದು. ನಿಮ್ಮ ಜೊತೆಲಿ ಅವರು ಸಾಕಷ್ಟು ಜಾಗಗಳಿಗೆ ಓಡಾಡಬೇಕು ಅಂತ ಇಷ್ಟಪಡ್ತಾರೆ. ಆಮೇಲೆ ಎಲ್ಲ ಹೊಸತನ್ನು ಕಂಡುಹಿಡಿಬೇಕು, ಏನನ್ನು ಜೀವನದಲ್ಲಿ ಹೊಸದಾಗಿ ಮಾಡಬೇಕು, ಕೆಲಸಗಳನ್ನು ಸಮಾಜಕ್ಕೆ ಹೊಸ ಒಂದು ವಿಷಯವನ್ನು ಕೊಡಬೇಕು, ಮತ್ತು ಅದರಲ್ಲಿ ಸಂತೋಷ ಸಮೃದ್ಧಿ ಎಲ್ಲ ಇರಬೇಕು, ಆನಂದ ಇರಬೇಕು ಅನ್ನೋದನ್ನು ಇಷ್ಟಪಡುವಂಥ ವ್ಯಕ್ತಿ ಇವರು. ಇಡೀ ಪ್ರಪಂಚನೇ ಸುತ್ತಿ ಬರಬೇಕು ನಾನು ನನ್ನ ಪಾರ್ಟ್ನರ್ ಅನ್ನುವಂತಹ ವ್ಯಕ್ತಿಯವರು. ಇವರು ಗಟ್ಟಿಗರು, ಸ್ಟ್ರಾಂಗ್ ಆಗಿರುವಂತಹ ಫೈರ್ ಎನರ್ಜಿ ಥರ ಇವರು, ಸಿಂಹದ ಥರನೇ ಅಂತ ಹೇಳಬಹುದು. ಆ ಎನರ್ಜಿಯನ್ನು ಹೊಂದಿರುವಂಥವ್ರು, ಸರಿಯಾಗಿ ಪ್ಲ್ಯಾನ್ ಮಾಡಿ ಮಾಡುವಂಥ ಕೆಲಸಗಾರರು, ಮತ್ತು ಜೀವನದಲ್ಲಿ ಯಾವಾಗಲೂ ಪ್ರೋಗ್ರೆಸ್ಸನ್ನೇ ನೋಡುವಂಥವ್ರು. ಏನನ್ನು ಪ್ಲ್ಯಾನ್ ಮಾಡಿದ್ರೆ ಅದು ಪರ್ಫೆಕ್ಟಾಗಿರುತ್ತೆ ಆ ತರಹ ವ್ಯಕ್ತಿ ಇವರು. ನಿಮಗೆ ಸಂಪೂರ್ಣವಾಗಿ ನೋಡಿ, ನಿಮಗೆ ಶೀಲ್ಡ್ ಥರ ಇರ್ತಾರೆ ಇವರು ಒಳ್ಳೆ ಪ್ಲ್ಯಾನನ್ನು ಮಾಡಿ ಫೋಕಸ್ಸಲ್ಲಿ ಇಟ್ಕೊಂಡು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಇವರ ಗುರಿ. ಅದನ್ನು ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಂಡು ನಿಮ್ಮನ್ನು ನೋಡ್ಕೊಳ್ತಾರೆ. ಅಂತಹ ಒಳ್ಳೆಯ ವ್ಯಕ್ತಿತ್ವ ಇವ್ರದ್ದಾಗಿದೆ. ನೀವು ಇಂತಹ ವ್ಯಕ್ತಿನ ಪಡ್ಕೊಳ್ಳೋದಕ್ಕೆ ನೀವು ಅರ್ಹರು ಅನ್ನುವಂತಹ ಮನಸ್ಥಿತಿಯಲ್ಲಿರಿ. ಇದು ಗುರುಗಳ ಆದೇಶ ನಿಮಗೆ. ಮತ್ತು ನಿಮ್ಮ ಸೆಲೆಕ್ಷನ್ ಯಾವಾಗಲೂ ಪರ್ಫೆಕ್ಟ್ ಆಗಿದೆ ಅನ್ನೋದ್ರ ಕಡೆ ಗಮನ ಇರಲಿ. ನಿಮ್ಮ ಸೆಲೆಕ್ಷನ್ ಚೆನ್ನಾಗಿದೆ, ಕರೆಕ್ಟಾಗಿದೆ. ಮತ್ತು ನೀವು ನನಗೆ ಆ ಶಕ್ತಿ ಇದೆ, ಇಂತಹ ವ್ಯಕ್ತಿಯನ್ನು ಪಡೆಯೋ ಶಕ್ತಿ ಇದೆ ಅನ್ನುವಂತಹ ಮನಸ್ಥಿತಿಯನ್ನು ಗಟ್ಟಿ ಮಾಡ್ಕೋಬೇಕು. ಯಾಕೆಂದರೆ ಇಡೀ ಅನಂತತೆಯಲ್ಲಿ ಎಲ್ಲದರಲ್ಲೂ ಭಗವಂತನ ಪ್ರತಿರೂಪವಾದ ನಾನೇ ಇರೋದು ಅನ್ನೋದನ್ನು ಮೊದಲಿಗೆ ನಂಬಬೇಕು. ನಿಮ್ಗೆ ಆ ಶಕ್ತಿ ಇದೆ ಅಂತ ನಂಬಬೇಕು. ನೀವು ಏನೇನು ಇಲ್ಲಿ ಬಂತು ಇಂತಹ ವ್ಯಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ನೀವು ಅರ್ಹರು ಅನ್ನೋದನ್ನು ನೀವು ನಂಬಬೇಕು. ಒಂದಷ್ಟು ನಿಮಿಷ ಧ್ಯಾನ ಮಾಡೋದ್ರ ಮೂಲಕ ನಿಮಗೆ ಇಂತಹ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಬರ್ತಾರೆ, ಅಥವಾ ಬಂದಿದ್ರೆ ಇಂತಹ ಅಮೂಲ್ಯವಾದ ವ್ಯಕ್ತಿಯನ್ನು ನೀವು ಪಡ್ಕೊಂಡಿದ್ದೀರಾ ಅಂತ ಅರ್ಥ. ಮತ್ತು ನಿಮಗೆ ನೋಡಿ, ಇಲ್ಲಿ ಮತ್ಸ್ಯ ಅವತಾರ ಭಗವಂತ ವಿಷ್ಣುವಿನ ಆಶೀರ್ವಾದ ಇದೆ. ನೀವು ನೀರಿನಲ್ಲಿ ಸಾಕಷ್ಟು ಜಾಗಗಳನ್ನು ನೋಡೋದಕ್ಕೆ
ಸುತ್ತುವಂತಹ ಆಸೆಯನ್ನು ಹೊಂದಿರುವಂಥ ಸಂಗಾತಿಯನ್ನು ಪಡ್ಕೋತೀರ. ಭಗವಂತನ ಕೃಪೆಯೂ ನಿಮಗಿದೆ. ಮತ್ತು ಈ ನ್ಯಾಚುರಲ್ ಆಗಿ ಭೂಮಿ ಮೇಲೆ ಏನೇನು ತೊಂದರೆಗಳು ಬರುತ್ತೆ ಅದನ್ನೆಲ್ಲನೂ ಆರಾಮವಾಗಿ ಗೆಲ್ಲುವಂಥ ಶಕ್ತಿನ ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆಲಿ ಇದು ಕೊಡ್ತಾರೆ ಅಂತ ಹೇಳಬಹುದು. ನೀವಿಬ್ಬರೂ ಸೇರಿ ಎಲ್ಲವನ್ನು ಆರಾಮವಾಗಿ ನಿಭಾಯಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನಿಮ್ಮಿಬ್ಬರದು. ಇವರು ನಿಮಗೆ ಫುಲ್ಲಾಗಿ ಸೆಕ್ಯೂರಿಟಿಯನ್ನು ಕೊಡ್ತಾರೆ. ಹೇಗೆ ಭಗವಂತ 4 ವೇದಗಳನ್ನು ಕಾಪಾಡ್ದ ಹಾಗೆ ನಿಮ್ಮನ್ನು ಈ ವ್ಯಕ್ತಿ ಕಾಪಾಡುವಂತಹವರು. ಭೂಮಿಯೂ ಅಷ್ಟೇ, ಮನುವನ್ನು, ಭೂಮಿ ಮೇಲಿರೋ ಪ್ರಾಣಿ ಪಕ್ಷಿಗಳನ್ನು ಇವರು ಹೇಗೆ ದೊಡ್ಡ ಪ್ರಳಯ ಆದಾಗ ಕಾಪಾಡಿದ್ರು ನಿಮಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಅಂತಹ ಸನ್ನಿವೇಶಗಳನ್ನು ಎದುರಿಸೋದಕ್ಕೆ ಕರೆಕ್ಟಾಗಿರೋ ಪಾರ್ಟ್ನರ್ ಇವರು ನಿಮಗೆ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂತಹ ವ್ಯಕ್ತಿನೇ ಬರ್ತಿದ್ದಾರೆ, ನೀವು ಹೊಂದ್ಕೊಂಡು ಹೋಗ್ತೀರಾ. ಮತ್ತು ಗಂಗೆಯಷ್ಟೇ ಪರಿಶುದ್ಧವಾದ ಮನಸ್ಸನ್ನು ಉಳ್ಳವರು ನೀವಿಬ್ಬರು. ಮನಸ್ಸಿನಲ್ಲಿ ದ್ವಂದ್ವ ಬೇಡ, ಪರಿಶುದ್ಧವಾಗಿರಿ, ಎಲ್ಲರನ್ನ ಪ್ರೀತಿಸಿ. ಅವರು ನಿಮ್ಮನ್ನು ಬಹಳವಾಗಿ ಪ್ರೀತಿಸ್ತಾರೆ. ನೀವು ಮನಸ್ಫೂರ್ತಿಯಾಗಿ ಮುಗ್ಧವಾಗಿ, ಹೇಗೆ ಈ ಹಸುಗಳು ಕೃಷ್ಣನನ್ನು ಪ್ರೀತಿಸುತ್ತೆ, ಕೃಷ್ಣ ಹೇಗೆ ಮುಗ್ಧವಾಗಿ ಇವನನ್ನು ಪ್ರೀತಿಸ್ತಾನೆ, ಅದೇ ರೀತಿಯಲ್ಲಿ ಒಬ್ಬರೊಬ್ಬರು ಪ್ರೀತಿ ಮುಗ್ಧವಾಗಿ ಎಳೆ ಮಕ್ಕಳ ಥರ ಇರಬೇಕು. ಇಲ್ಲಿ ಅನುಮಾನ ಬೇಡ, ಪರಿಶುದ್ಧವಾಗಿ ಪ್ರೀತಿಸಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ನನ್ನ ಇನ್ನೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಾದರೆ, ನೀವು ಈ ಧ್ಯಾನವನ್ನು ಮಾಡ್ತೀರಾ ಒಂದು 10 ನಿಮಿಷ, ನೀವು ಸಂಪೂರ್ಣವಾಗಿ ಇದನ್ನೆಲ್ಲ ಭಗವಂತ ಹೇಳಿರೋ ಮಾತುಗಳನ್ನು ನಂಬಿದ್ದೀರಾ. ಆಗ ನೀವೇನು ಮಾಡಬೇಕು, ಕನಸುಗಳ ಮೂಲಕ, ಅಂದರೆ ನೀವು ವಿಷನ್ಸನ್ನು ಕಾಣೋದು, ಅಥವಾ ಅವ್ರ ಬಗ್ಗೆ ನೀವು ಪ್ರೀತಿಯಿಂದ ಓಡಾಡ್ತಾ ಇರೋ ಥರ, ಪ್ರೀತಿಯಿಂದ ಮದುವೆ ಆದಮೇಲೆ ಹಲವಾರು ಕಡೆ ಓಡಾಡ್ತಾ ಇರೋ ಥರ, ಸಂತೋಷವಾಗಿರೋ ಥರ ನೀವು ವಿಷನ್ಸನ್ನು ಕಾಣಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಕೆಲಸಕ್ಕೆ ಬಾರದೇ ಇರುವಂತಹ ಅಪನಂಬಿಕೆಗಳನ್ನು, ಅವ್ರ ಬಗ್ಗೆ ಡೌಟ್ಗಳನ್ನು ಹೊರಹಾಕಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ನಿಮ್ಮಲ್ಲಿ ಮೂಲಾಧಾರ ಚಕ್ರನೇ ಇಲ್ಲೂ ಬಂದಿರೋ ಅಂಥದ್ದು ನಾನು ಇಲ್ಲೆಲ್ಲೋ ತೋರಿಸ್ದೆ ನಿಮಗೆ. ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮಲ್ಲಿ ದೃಢತೆ, ಅಂದರೆ ಒಬ್ಬರ ಬಗ್ಗೆ ಪ್ರೀತಿ, ನಂಬಿಕೆ, ಅವ್ರ ಬಗ್ಗೆ ಚಂಚಲ ಮನಸ್ಥಿತಿ ಇಲ್ದಿರ ಇರೋದಕ್ಕೆ ನೀವೇನು ಮಾಡಬೇಕು ಅಂದರೆ, ಈ ಚಕ್ರ ಧ್ಯಾನ ಮಾಡಿ ಅಂತ ಹೇಳಿದೆ ನಾನು ನಿಮಗೆ. ಚಕ್ರ ಕುಂಕುಮಾರ್ಚನೆ ಮಾಡುವಂಥದ್ದು, ಆ ಚಕ್ರಕ್ಕೆ ಪೂಜೆ ಮಾಡುವಂಥದ್ದು ಅಂಥದ್ದನ್ನು ಆರಿಸ್ಕೊಂಡು ನೀವು, ಅಥವಾ ಧ್ಯಾನ ಮಾಡೋದ್ರ ಮೂಲಕ ಚಕ್ರವನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಅಂಥ ಮಂತ್ರವನ್ನು ಹಾಕ್ಕೊಂಡು ಧ್ಯಾನ ಮಾಡೋದ್ರ ಮೂಲಕ ನೀವು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀರಾ. ಅವ್ರ ಬಗ್ಗೆ ಒಳ್ಳೆಯ ಭಾವನೆಗಳು ಬೇರು ಬಿಡುತ್ತೆ, ಬೆಳೀತೀರಾ, ಅಗಾಧವಾದ ಮರವಾಗಿ ಬೆಳೆಯುತ್ತೆ ಪ್ರೀತಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದಿಷ್ಟು ಫೈಲ್ ನಂಬರ್ 2 ಅವರ ಪ್ರೀತಿಯ ಸಂದೇಶಗಳಾಗಿತ್ತು. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದ. ನಮಸ್ತೆ ಏಂಜಲ್ಸ್. ನೆಕ್ಸ್ಟ್ ಕಾರ್ಡ್ ರೀಡಿಂಗಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೃತಜ್ಞತೆಗಳು.